ಭಾಳ ಅಚ್ಚುಕಟ್ಟಾಗಿ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿಯ ಕಿವಿಗೆ ನಮ್ಮ ಹೆಜ್ಜೆಯ ಸಪ್ಪಳ ಕೇಳುವಂತೆ ಭಾಳ ಅಚ್ಚುಕಟ್ಟಾಗಿ ಬಂದಿರತಕ್ಕಂಥ ನನ್ನೆಲ್ಲ SDPIನ ಯೋಧರೇ, ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರುಗಳು, ರಾಜ್ಯ ನಾಯಕರುಗಳು ಹಲವಾರು ಹೋರಾಟಗಳನ್ನು ಮಾಡಿ ಬ್ರಹ್ಮರ ಕೊಟ್ಲು ಏನು ಲೂಟಿಕೋರರ, ದಂಧೆಕೋರರ, ರೌಡಿಸಮ್ನ ಒಂದು ತಾಣ, ಅಕ್ರಮ ತಾಣವಾಗಿದೆಯೋ ಆ ಏನು ಟಾಯ್ಲೆಟ್ ಅಂತಲೇ ಹೇಳ್ಬೋದು. ಅದು ಟಾಯ್ಲೆಟ್, ಅದಕ್ಕೂ ಕೂಡ ಯೋಗ್ಯ ಇಲ್ಲದಂತಹ ಒಂದು ಏನದು ಟಾಯ್ಲೆಟ್, ಅದನ್ನು ತೆರವು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಂದಿದ್ದೀವಿ. ಪೊಲೀಸ್ ಅಣ್ಣಂದಿರೇ, ಮಾಧ್ಯಮ ಮಿತ್ರರೇ, ಇದುವರೆಗೂ ಕೂಡ ಇಲ್ಲಿ ಬ್ರಿಜೇಶ್ ಚೌಟ ಅಂತಕ್ಕಂಥವ್ರು, ಬ್ರಿಜೇಶ್ ಚೌಟ ನಿಮ್ಮ ಕಿವಿ ಹೌಟ ಅಂತ ಕೇಳಬೇಕಾಗ್ತದೆ. ಬ್ರಿಜೇಶ್ ಚೌಟ ಇನ್ನು ಮುಂದೆ ಬ್ರಹ್ಮರ ಕೊಟ್ಲು ಆ ಟಾಯ್ಲೆಟ್ಗಿಂತ ಕಡೆಯಾಗಿರ್ತಕ್ಕಂಥ ಟೋಲ್ ಗೇಟನ್ನು ತೆಗೆದೇ ಹೋದ್ರೆ ಬ್ರಿಜೇಶ್ ಚೌಟ ನೀವು ಇಲ್ಲಿಂದ ಔಟ್ ಅನ್ಬೇಕಾಗ್ತದೆ, ಕಿಕ್ ಔಟ್ ಅನ್ಬೇಕಾಗ್ತದೆ. ಆ ಕಾರಣದಿಂದ ಇವತ್ತು ಸರ್ಕಾರ, ಮಾನ್ಯ DK ಶಿವಕುಮಾರ್ ಅವರೇ, ಇವತ್ತು ಅಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಪಾಪದ ಜನರುಗಳನ್ನ ಮನೆಗಳನ್ನು ಕೆಡವಿದ್ರಿ. ಎಲ್ಲೆಲ್ಲಿ ಇವತ್ತು ದಾರಿಯಲ್ಲಿ ಭಿಕ್ಷೆ ಬೇಡುವಂತಹ ಜನರನ್ನ ಬೀದಿ ಪಾಲು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಿದ್ರು ಅಂಥವ್ರನ್ನ ಬಿಡಿಸೋಕೆ ಸಾಧ್ಯವಾಗ್ತದೆ. ಇಲ್ಲಿ ಲೂಟಿಕೋರರು, ಇಲ್ಲಿ ಪ್ರಯಾಣಿಕರು ಬರಬೇಕಾದ್ರೆ ಅವರಲ್ಲಿ ದಾಂಧಲೆ ಮಾಡ್ತಕ್ಕಂತಹ ಭ್ರಷ್ಟಾಚಾರಿಗಳನ್ನ, ಲೂಟಿಕೋರನ್ನ ತೆಗಿಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಿಲ್ಲ ಅನ್ನೋದಾದ್ರೆ SDPI ಒಂದು ನ್ಯಾಯಯುತವಾದಂತಹ ಬೇಡಿಕೆಯನ್ನು ಇಟ್ಟು ಜನರ ಪರವಾಗಿ, ಎಲ್ಲ ಧರ್ಮದವರ, ಎಲ್ಲ ಜಾತಿಯರ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಬಂಧುಗಳೇ, ಈ ಕೂಡಲೇ ನಾನು ರಾಜ್ಯ ಸಮಿತಿಯಿಂದ ಒತ್ತಾಯನ ಮಾಡ್ತಾ ಇದ್ದೀನಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮೊಂದಿಗೆ ಇದೆ, ಜೊತೆಯಾಗಿದೆ. ಎಲ್ಲ ಜನರು ಒಗ್ಗಟ್ಟಿನಿಂದ ಆ ಒಂದು ಏನು ಜನರ ಲೂಟಿಕೋರ ತಾಣವನ್ನು ತೆಗೆದುಹಾಕೋರಿಗೆ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳ್ತಾ ನನ್ನ ಮಾತಾಡೋಕೆ ಅವಕಾಶ ಕೊಟ್ಟಂತ